ಹಾಯ್ ನಮಸ್ತೆ. ಈ ದಿನ ಜನವರಿ 12 ಸ್ವಾಮಿ ವಿವೇಕಾನಂದರವರ ಜಯಂತಿ. ಈ ದಿನವನ್ನು ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸುತ್ತೇವೆ. ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಿಮಗೆ ನೀಡುತ್ತಿದ್ದೇನೆ. ಇದು ಮಕ್ಕಳಿಗೆ ಪ್ರಬಂಧ ಬರೆಯಲು ಹಾಗೂ ಭಾಷಣ ಮಾಡಲು ತುಂಬ ಉಪಯುಕ್ತವಾಗುತ್ತದೆ. ರಾಷ್ಟ್ರೀಯ ಯುವ ದಿನಾಚರಣೆ ಜನವರಿ 12 ಸ್ವಾಮಿ ವಿವೇಕಾನಂದರ ಜಯಂತಿ. ಎಲ್ಲರಿಗೂ ಶುಭೋದಯ. ಪ್ರಥಮವಾಗಿ ರಾಷ್ಟ್ರೀಯ ಯುವ ದಿನಾಚರಣೆಯ ಶುಭಾಶಯಗಳು. ಜನವರಿ 12ರಂದು ನಾವು ಸ್ವಾಮಿ ವಿವೇಕಾನಂದರ ಜನ್ಮದಿನೋತ್ಸವವನ್ನು ಆಚರಿಸುತ್ತೇವೆ. ಇವರು ಜನವರಿ 12, 1863ರಲ್ಲಿ ಕೋಲ್ಕತ್ತಾದಲ್ಲಿ ವಿಶ್ವನಾಥ ದತ್ತ ಹಾಗೂ ಭುವನೇಶ್ವರಿ ದೇವಿಯವರ ಮಗನಾಗಿ ನರೇಂದ್ರ ದತ್ತನಾಗಿ ಬೆಳೆದರು. ನಂತರ ಸ್ವಾಮಿ ವಿವೇಕಾನಂದರಾದ ಸಂಗತಿಯು ರೋಮಾಂಚನಕಾರಿ, ಕುತೂಹಲಕಾರಿಯಾಗಿದೆ. ಇವರು ಭಾರತ ಕಂಡ ಶ್ರೇಷ್ಠ ತತ್ವಜ್ಞಾನಿ, ಚಿಂತನವಾದಿ, ಕ್ರೀಡಾಪಟು, ಯೋಗೋತ್ಸಾಹಿ. ಇವರು ಆಧ್ಯಾತ್ಮಿಕ ಗುರುಗಳಾದ ಶ್ರೀರಾಮಕೃಷ್ಣ ಪರಮಹಂಸರ ಪ್ರಮುಖ ಶಿಷ್ಯರುಗಳಲ್ಲಿ ಒಬ್ಬರು. ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಯುವ ಜನತೆಗೆ ಸ್ಫೂರ್ತಿ ತುಂಬಿ ದೇಶದ ಅಭಿವೃದ್ಧಿ ಯುವಶಕ್ತಿಯಿಂದ ಸಾಧ್ಯವೆಂದು ಹೇಳಿದ ಮಹಾನ್ ಯುಗ ಪುರುಷ. ಶ್ರೀಗಳು 1893ರಲ್ಲಿ ಅಮೆರಿಕಾದ ಚಿಕಾಗೋದಲ್ಲಿ ನಡೆದ ವಿಶ್ವಧರ್ಮ ಸಮ್ಮೇಳನದ ಭಾರತವನ್ನು ಪ್ರತಿನಿಧಿಸಿದ್ದರು. ಅಂದು ಅವರು ಮಾಡಿದ ಭಾಷಣ ಇಡೀ ವಿಶ್ವವನ್ನೇ ಭಾರತದತ್ತ ತಿರುಗಿ ನೋಡುವಂತೆ ಮಾಡಿತು. ಅವರ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಎಂಬ ವಾಕ್ಯವು ಇನ್ನೂ ಅಜರಾಮರವಾಗಿದೆ. ಈ ಪ್ರಪಂಚವೊಂದು ದೊಡ್ಡ ಗರಡಿ ಮನೆ, ನಾವಿಲ್ಲಿ ಬಲಿಷ್ಠರಾಗಬೇಕು ಎಂದು ಹೇಳಿ ಅದಕ್ಕಾಗಿ ಯೋಗ ಮತ್ತು ಧ್ಯಾನ ನಮ್ಮನ್ನು ಸದೃಢರನ್ನಾಗಿ ಮಾಡುತ್ತದೆ ಎಂದು ತಿಳಿಸಿದರು. ಭಕ್ತಿಯೋಗ, ಜ್ಞಾನಯೋಗ, ಕರ್ಮಯೋಗ ಹಾಗೂ ರಾಜಯೋಗಗಳ ಮಹತ್ವವನ್ನು ಸಾರಿದರು. ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಗೆಳೆಯರಿಲ್ಲ. ಬಿ ಕಾನ್ಫಿಡೆಂಟ್ ಇನ್ ಯೋರ್ ಸೆಲ್ಫ್ ಎಂಬ ಸ್ಫೂರ್ತಿದಾಯಕ ಮಾತುಗಳನ್ನು ನೀಡಿದ ಆಶಾವಾದಿ. ಇವರ ಮಾತುಗಳು ಅಂಧಕಾರವನ್ನು ಓಡಿಸಿ ಜೀವನದಲ್ಲಿ ಬೇಸತ್ತವರಿಗೆ ಸ್ಫೂರ್ತಿ ಮತ್ತು ಶಕ್ತಿಯನ್ನು ನೀಡುತ್ತವೆ. ಇಂತಹ ಮಹಾನ್ ಚೇತನ ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತನಾಡುವುದೇ ನಮಗೆ ಹೆಮ್ಮೆ. ಎಲ್ಲರಿಗೂ ಧನ್ಯವಾದ. ಜೈ ಹಿಂದ್.